ನಮ್ಮ ಬೇರೆನ ಗಂಟೆ ಬಟ್ಲೆ ಬೇರೆನ ಮಿತ್ತಕೊಂಡಲೆ ಮಿತ್ತತ್ತೆ ದುಂಬುಕೊಂಡಲೆ ಬಕ್ಕ ಮೇರೆ ಸಂಬಂಧ ಅಜ್ಜರ ಆಪಿರು ಈ ರೆಸ್ಟೋರೆಂಟ್ ಅಂದ್ರೆ ಈಗ ಕಾರಿಗೆ ಯೂಸ್ ಮಾಡಿದ್ದು ಕಿಚನ್ಗೆ ಯೂಸ್ ಮಾಡುವಾಗಿಲ್ಲ. ಕಾರಿಗೆ ಬೇರೆ ಕಿಚನ್ಗೆ ಬೇರೆ ತಲೆಸ್ಥಾನಕ್ಕೆ ಬೇರೆ 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 ಯೂಸ್ ಮಾಡಬೇಕು. ನೀವು ಕಾರ್ ಯೂಸ್ ಮಾಡಿ ಕಿಚನ್ಗೆ ಯೂಸ್ ಮಾಡಂಗಿಲ್ಲ, ಕಿಚನ್ ಇಂದ ಕಾರಿಗೆಲ್ಲ ಬರಂಗಿಲ್ಲ, ಬೇರೆ ಬೇರೆ ಯೂಸ್ ಮಾಡಿ ಚೆನ್ನಾಗಿ. ಎಡ್ ಒಂದು ಬಿತ್ತು ಬಣ್ಣ ಬರ್ಪುಣತ್ತೆ ದೈ. ಹಲೋ ಹಾಯ್, ನೈಸ್ ಟು ಮೀಟ್ ಯು. ನಮಸ್ತೆ. ಹಲೋ, ಇಂಟ್ರೆಸ್ಟ್ ಇಜ್ಜಿ ಹಾ ಗೋಪಾಲ ಪುಣ್ಣಮ್ಮ ಸ್ವಲ್ಪ ಹೊತ್ತು ಇಲ್ಲಿ ರೆಸ್ಟ್ ತೆಗೆದು ಮತ್ತೆ ಹೋಗ್ಬೇಕಂತೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅಕ್ಷತಾ ಅನ್ಫಿಲ್ಟರ್ಡ್. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ ಚೆನ್ನಾಗಿದೆಯಾ ಅಕ್ಕ? ಸೊ ಇವತ್ತು ನಾವು ಬಂದಿದ್ದೇವೆ ಮುತ್ತಿನ ನಗರ ಪುತ್ತೂರಲ್ಲಿ. ಏನಿದೆ ಪುತ್ತೂರಲ್ಲಿ? ಕೃಷಿ ಮೇಳಕ್ಕೆ ಬಂದಿದ್ದೇವೆ. ಕೃಷಿ ಮೇಳಕ್ಕೆ ಇಷ್ಟವರೆಗೆ ಬರಲಿಲ್ಲ, ಆಯ್ತಾ? ಯಾಕೆ ಬರಲಿಲ್ಲ? ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಮದುವೆಗೆ ಮುಂಚೆ ಎಲ್ಲಿಗೆ ಹೋಗ್ಬೇಕಾದ್ರೆ ಅಮ್ಮ ಹೇಳ್ತಿದ್ರು, ಮದುವೆ ಆದ ನಂತರ ಹೋಗು ಗಂಡನೊಟ್ಟಿಗೆ, ಈಗ ಎಲ್ಲಿಗಾರು ಹೋಗ್ಬೇಕಾದ್ರೆ ನನ್ನ ಹತ್ರ ಕೇಳಬೇಡ ಅಂತ. ಈಗ ಮದುವೆ ಆದ ನಂತರ ಮಗು ಆಯ್ತಲ್ಲ, ಈಗ ಇಬ್ಬರನ್ನು ಸಹ ಬಿಟ್ಟು ಬರ್ಲಿಕ್ಕೆ ಆಗೋದಿಲ್ಲ. ಅಮ್ಮ ಹೇಳ್ತಾರೆ, ನೀನು ಹೋದ್ರೆ ಮಗುವನ್ನು ಯಾರು ನೋಡಿಕೊಳ್ತಾರೆ ಅಂತ. ಇಬ್ಬರನ್ನು ಕೂಡ ಸಮಾಧಾನ ಮಾಡಿ ಹೇಗಾದ್ರೂ ಬಂದಾಯ್ತು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಬಂದು ಇಲ್ಲಿ ಎಂತ ಉಂಟು ಅಂತ ನೋಡುವ. ಕೃಷಿ ಮೇಳಕ್ಕೆ ಬಂದಿದ್ದೇವೆ, ಎಂತೆಲ್ಲ ಉಂಟು ಇಲ್ಲಿ ವಿಶೇಷತೆ ಏನಂತೆಲ್ಲ ಸ್ವಲ್ಪ ಸ್ವಲ್ಪ ಹೇಳ್ಕೊಡ್ತೇನೆ, ಬನ್ನಿ. ನೋಡಿ, ಮಂಗನಿಗೆ ಕಲ್ಲು ಹೊಡೆಯುವ ಕೋವಿ ಉಂಟು ನೋಡುವ. ಮಂಗ ಬಂದ್ರೆ ಸಾಯುವುದಿಲ್ಲ. ಪ್ರಾಣಿ ಹಿಂಸೆ ಮಹಾಪಾಪ ಅಲ್ವಾ? ಹಿಂಸೆ ಅಲ್ಲ ಅದು ಹಿಂಸೆ ಕೊಡೋದನ್ನ ಹಿಂಸೆ ಅನ್ನೋದಿಲ್ವಾ? ಹೌದು. ನೋಡಿ, ಆಂಜನೇಯ ನಾವು ಪೂಜಿಸುವ ದೇವರು ಅಲ್ವಾ? ಎಲ್ಲ ಮಕ್ಕಳು ಆಂಜನೇಯ ಅಲ್ಲ ಅಲ್ಲ. ಕೆಲವು ಪ್ರಜಾಪ್ರಭುತ್ವ ಅಂತ ಒಬ್ಬನೇ ಪ್ರಧಾನಿ ಅಲ್ವಾ? ಎಲ್ಲರೂ ಪ್ರಧಾನಿ ಅಲ್ಲ ಅಲ್ವಾ? ಯೋಚನೆ ಮಾಡೋದು ಎಲ್ಲವನ್ನು ನಾವು ಒಂದೇ ತಿಂಕಲ್ಲಿ ಅದು ಹೀಗೆ ಅಂತ ನಾವು ತಿಂಕ್ ಮಾಡೋದಲ್ಲ, ವ್ಯತ್ಯಾಸ ಅಲ್ವಾ? ಹೌದು. ಪ್ರಕೃತಿಯಲ್ಲಿ ಪ್ರತಿಯೊಂದು ವಸ್ತುವನ್ನು ನಾವು ಪೂಜಿಸ್ತೇವೆ ಇಲ್ವಾ? ಯಾವುದೇ ಮರವನ್ನು ನೋಡಿ, ಯಾವುದೇ ಗಿಡವನ್ನು ನೋಡಿ ನಾವು ಪೂಜಿಸ್ತೇವೆ. ಹೌದು. ಯಾವುದೇ ಪ್ರಾಣಿಗಳನ್ನು, ಎಲ್ಲಾ ಪ್ರಾಣಿಗಳನ್ನು ಪೂಜಿಸ್ತೇವೆ. ಒಳ್ಳೆ ಕಾನ್ಸೆಪ್ಟ್. 4,500 ಯಾವುದನ್ನು ಕೊಲ್ಲಿಕ್ಕೆ ಯೂಸ್ ಮಾಡೋದಲ್ಲ, ಪ್ರಾಣಿಗಳನ್ನು ಕೂಡ ಓಡಿಸ್ಲಿಕ್ಕಾಗ್ತದೆ. ಆನೆಯನ್ನೇ ಓಡಿಸ್ತಾರೆ, ನನಗೆ ಗೊತ್ತಿಲ್ಲ. ತಗೊಂಡೋಗ ಕಸ್ಟಮರ್ ಫೀಡ್ಬ್ಯಾಕ್ ಸರ್ ಒಳ್ಳೇದಾಗ್ತದೆ. ಮಂಗನಿಂದ ಹಾವಳಿ, ಆನೆಯಿಂದ ಹಾವಳಿ, ಇಂಥದ್ದೆಲ್ಲ ಹಾವಳಿ ಇದ್ರೆ ಮತ್ತೆ ಹಂದಿ ಬರ್ತದೆ. ಹಾ ಹೌದು. ನಮಗೆ ಎಂತ ಉರುಳಿಟ್ಟು ಅದೆಲ್ಲ ತುಂಬಾ ಕಷ್ಟದ ರಿಸ್ಕಿನ ಕೆಲಸ. ಸೊ ಇದು ಬೆಟರ್, ನೀವು ತಗೊಳ್ಬೇಕಿದ್ರೆ. ಕರಡಿಗೆ, ಚಿರತೆಗೆ ಇಲ್ಲಿ ಉಂಟು, ಇವ್ರದ್ದು ಅಡ್ರೆಸ್ ಉಂಟು, ಕಾಂಟ್ಯಾಕ್ಟ್ ಆಗ್ಬೋದು. ತುಳು ಬರ್ಪುಂಡತ ಯಾನ್ ತುಳುತ್ತಲೆ ನಾವು ಕೆಲವು ಕಂಟೆಂಟ್ ಹಾ ಅಂದೆ. ಥ್ಯಾಂಕ್ ಯು ಸರ್, ಸಪೋರ್ಟ್ ಮಂತ್ಲಿ ಅಂಚೆ. ಇದು ಶಾಪಾ? ಇದು ನೇಕಾರ ಕೈಯಲ್ಲೇ ಮಾಡಿದ? ಕೈಯಲ್ಲೇ ಮಾಡುದು ಈಗಲೂ ಕೂಡ. ಹೌದಾ? ನಿಮ್ಮಲ್ಲಿಯಾ? ನೀವು ಮಾಡ್ತೀರಾ? ನೀವು ನೇಕಾರ? ಅವ್ರ ನೇಕಾರು, ನಾನು ಸೆಕ್ರೆಟರಿ. ಹಾಯ್, ನಮಸ್ತೆ. ನನಗೆ ಪರಿಚಯ ಉಂಟಾ? ಬನ್ನಿ ಬನ್ನಿ ಮಾತಾಡಿ. ಅವ್ರು ನಾಲ್ಕಲ್ವಾ? ನಾಲ್ಕ ಕಡಪು. ಹಾ, ಅವ್ರು ಗೊತ್ತುಂಟು. ನನ್ನ ನೆನಪುಂಟಾ? ನೀವು ನೇಯ್ದದ ಇದೆಲ್ಲ? ಇವರು ನನ್ನ ಫ್ರೆಂಡ್. ಬೆಡ್ಶೀಟ್ಗಳು ಇವುಗಳು ಇಂಥ ನೂಲು ತರುದು, ಬಣ್ಣ ಹಾಕದ ನೂಲನ್ನು ತರುದು. ಇದನ್ನು ಒಂದು ದಿವಸ ಬೇಯಿಸಿ ಮರ ದಿವಸ ಕಲರ್ನ ಪೇಸ್ಟಿಗೆ ನೀರಿಗೆ ಅದನ್ನು ಒಣಗಿಸಿ ತೆಗೆದು ಒಣಗಿಸಿದ ನಂತರ ಇದು ಚರಕದಲ್ಲಿ ನೂಲು ಸುತ್ತಿ ಮಗ್ಗದಲ್ಲಿ ನೇಯುದು. ನೀವು ಸನತ್ ನಮ್ಮಲ್ವಾ? ನಾನು ಅಕ್ಷತಾ, ಅವನನ್ನು ಇದು ಮಡಿಲಲ್ಲಿ ಕುತ್ಕೊಂಡು ಶಾಲೆ ಕರ್ಕೊಂಡು ಹೋಗ್ತದೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಅಳಿಕೆಗೆ ಹೋಗ್ಬೇಕಾದ್ರೆ ನಿಮ್ಮ ಮನೆಗೆ ಬಂದು ಬಿಟ್ಟೋಗಿದ್ದೇನೆ. ನೀವು ಗೇರು ಬೀಜದ ಫ್ಯಾಕ್ಟ್ರಿ ಅಲ್ಲ, ನೀನು ನನ್ನನ್ನು ಮರ್ತೋಗಿದೆ ನಿಮಗೆ. ಅಳಿಕೆಗೆ ಶಾಲೆಗೆ ಹೋಗ್ತಾ ಇರ್ಬೇಕಾದ್ರೆ ಅವನು ನನ್ನ ಮೇಲೆ ಕುತ್ಕೊಳ್ತಿದ್ದದ್ದು. ನೀವು ಯೂಟ್ಯೂಬ್ ಚಾನಲ್ ಉಂಟಲ್ಲ? ಹೌದು.
ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಸಪೋರ್ಟ್ ಮಾಡಿ ಆಯ್ತಾ. ಸರಿ, ಹಾ. ನಾನು ಮೊನ್ನೆ ಇವರ ಹತ್ರ ಕೇಳಿದ್ದು ನೀವು ಯಾರು ಅಂತ. ಇವರು ಬರ್ಲದವರು, ಇವರು ಸಹ. ಹೌದಾ? ಸುರೇಶ ಡಾಕ್ಟರ್ ಇದ್ದಾರಲ್ಲ ಬರ್ಲದಲ್ಲಿ. ಹೌದು. ಅವರ ಹೆಂಡತಿ. ಓ ನಮಸ್ತೆ ಮ್ಯಾಮ್. ನಾನು ಬಾರಿ ಖುಷಿ. ऊपर बाइट नीर बरन तू नगने. अच्छा आप कहाँ से हो? इंदौर. इंदौर से हो? इसमें वो धंधे नहीं बात आपका. आम का अचार है. ಎಂತ ಅದು ಅವನು ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಏನ್ಲ. ಚಾನಲ್ಗೆ ಹಾಕ್ಲಿಕ್ಕಾ? ಹೌದು. ಆದ್ರೆ ನನ್ನ ಬರ್ಬೋದು. ಬರ್ಲಿ ಬರ್ಲಿ. आम का अचार है. ये वो पंजाबी स्टाइल में आता है ना, वो है. टेस्ट कर सकते हैं क्या हम? मुझे बात करके ना पानी आ रहा है. लेके जाओ आधा केजी. सुपर. आधा केजी दूं? ये पंजाबी वाला ये है, और ये बड़ा पीस है, छोटा पीस है. ये हैदराबादी है. हैदराबादी का नहीं चाहिए. 1 किलो आधा किलो. कितना है प्राइस? 150 काल केजी. ज्यादा हो गया. ऑनलाइन में तो कम में आता है ना. अचार ही नहीं मिलेगा भगवान, ये देसी अचार बना हुआ है. मैं ऑनलाइन से मंगवाई हूँ ना. वो अलग अचार है, ये अलग है. ये घर का बना हुआ अचार है. 100 ग्राम. नहीं 100 का चाहिए, 100 का मिल जाएगा. 150 का चाहिए, 150 का मिल 100 का. देखो पुड़ी वगैरह भुलाए ना जाओ. इसका ಯಾರಿಗಾದ್ರೂ ಉಪ್ಪಿನಕಾಯಿ ತಗೊಳ್ಬೇಕಂದ್ರೆ ರಾಜಸ್ಥಾನ್ ಪಿಕಲ್ಸ್ ಅಂತ ಇದೆ. ಇದರಲ್ಲಿ ಎಲ್ಲ ಸಹ ಉಂಟು ಆಯ್ತಾ, ಪಂಜಾಬಿಂದ ಹಿಡಿದು ಹೈದರಾಬಾದ್ ತನಕ ಯಾವ್ದು ಬೇಕಾದರೂ ಉಂಟು. ನನಗೆ ಪಂಜಾಬ್ ಪಿಕಲ್ ತುಂಬ ಫೇವ್ರೆಟ್. ಚಪಾತಿ ಪರಾಟ ಅದೆಲ್ಲ ತಿನ್ಲಿಕ್ಕೆ ಖುಷಿ ಆಗ್ತದೆ. ಸೊ ನಾನೊಂದು 100 ರೂಪಾಯಿ ತಗೊಂಡಿದ್ದೇನೆ ಆಯ್ತಾ. ಸ್ವಲ್ಪ ಕಾಸ್ಟ್ ಹೇಳ್ತಿದ್ದಾರೆ. ಏ ಬಲ್ಲ ನೈ ಏ ಥೋಡಾ ಇದು ಓಕೆ ಓಕೆ. ನಮ್ಮ ಚಂದ ಉಂಟು, ನಮ್ಮದು ಮಿಡಿ ಉಪ್ಪಿನಕಾಯಿ. ನಂದು ಅಡ್ಗೆ ಸ್ಥಳ ನೋಡ್ತಿರ್ತೇನೆ. ಥ್ಯಾಂಕ್ ಯು, ಸಪೋರ್ಟ್ ಮಾಡಿ. ಮಕ್ಕಳಿಲ್ಲ. ಮತ್ತೆ ಎಷ್ಟು ದೊಡ್ಡವರು? ಅವಳು 1 ವರ್ಷ. 1 ವರ್ಷ ಆದ್ರೆ ಡ್ರಾಯಿಂಗ್ ತಗೋ. ಹೌದು, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಇಲ್ಲ ಅವಳು ಈಗ ಇದು ಹಿಡಿಲಿಕ್ಕೆಲ್ಲ ಆಗ್ಲಿಕ್ಕಿಲ್ಲ, ಕಷ್ಟ ಆಗಿತ್ತು. ಅವ್ರು ಹಿಡಿತಾರಲ್ಲ, ಫಸ್ಟ್ ಅವಳಿಗೆ ಅವಳೇ ಬರಿಬೇಕು. ನೋಡಿ ಮೇಡಮ್, ತಗೊಳ್ಳಿ ಮೇಡಮ್. ಯಾವ್ದು ತಗೊಳ್ಳಿ. ಅಕ್ಷತಾ. ಚೆನ್ನಾಗಿದೆ, ಇದು ಬ್ಲಾಕ್ ಆಗಲ್ಲ. ಶಾರ್ಟ್ ಇದು ಚೆನ್ನಾಗಿದೆ. ಓಪನ್ ಮಾಡಿ ತೋರಿಸಿ. ಇಲ್ಲ ನಂಗೆ ಅದು ಮಾತ್ರ ಸಾಕು. ಹಾಯ್ ಸರ್. ಎಂತ ಉಂಟಿದ್ರೆ? ವಾಲ್ಪೇಪರ್ ಗೋಡೆಗೆಲ್ಲ ಹಾಕೋದು. ಹಾಂ, ಡಿಫ್ರೆಂಟ್ ಕಲರ್ಸ್ ಉಂಟು, ಕಸ್ಟಮೈಸೇಷನ್ ಆಗಿ ಸಹ ಮಾಡಿ ಕೊಡ್ಬೋದು. ನೀವು ಯಾವ್ದಾದ್ರು ಓಕೆ ಓಕೆ. ಹಾಂ, ಅದನ್ನು ಸಹ ಮಾಡಿ ಕೊಡ್ಬೋದು. ನೋಡಿ ಇಷ್ಟು thick ಸೊ ನೀವೇ ಬಂದು ಮನೆಯಲ್ಲಿ ಇನ್ಸ್ಟಾಲೇಷನ್ ಮಾಡಿ ಹೋಗ್ತೀರಿ? ಅದು ಮತ್ತೆ ನೋಡ್ತಾರೆ ಪೆನಲ್ಸ್ ಇದೆಲ್ಲ ಇದೆ. ಓಕೆ ಓಕೆ ಓಕೆ. ಪೆನಲ್ಸ್ ಇದೆ, ವಾಲಿಗೆಲ್ಲ ಹಾಕ್ಲಿಕ್ಕೆಲ್ಲ. ಇದು ಹೇಗೆ ಪ್ರೈಸ್ ಎಲ್ಲ? ಡಿಫ್ರೆಂಟ್ ಪ್ರೈಸಲ್ಲಿ ಬರ್ತದೆ. ಬೇರೆ ಬೇರೆ ಇದು 550 ಇಂದೆಲ್ಲ ಸ್ಟಾರ್ಟಿಂಗ್ ಆಗ್ತದೆ. 450, 550 ಬೇರೆ ಬೇರೆ. ಹೇಗೆ ಅಂದ್ರೆ ಸ್ಕ್ವೇರ್ ಫೀಟಿಗೆ? ಹಾಗ ಫುಲ್ ಶೀಟಿಗೆ? ಇದೊಂದು ಫುಲ್ ಇಷ್ಟು ದೊಡ್ಡ ಶೀಟ್ ಬರ್ತದೆ ನೋಡಿ. ಹಾಂ ಹಾಂ. ಮತ್ತೆ ಕರ್ಟನ್ಸ್, ಬ್ಲೈಂಡ್ಸ್ ಎಲ್ಲ ಉಂಟು. ಎಲ್ಲ ಥರದ ಕರ್ಟನ್ಸ್, ಬ್ಲೈಂಡ್ಸ್ ಎಲ್ಲ ಇಂಟೀರಿಯರ್ ಬೇಕಾದ ಆಲ್ಮೋಸ್ಟ್ ಎಲ್ಲ. ನಿಮ್ಮ ಎಂತ ಕಾರ್ಡ್ ಎಂತಾದ್ರೂ ಉಂಟಾ? ಆನ್ಲೈನಲ್ಲಿ ಉಂಟಾ? ಆನ್ಲೈನ್ ಅಂದ್ರೆ ಲೊಕೇಶನ್ಸ್ ಎಲ್ಲ ಇದೆ. ಮತ್ತೆ ಸ್ಟಾಲ್ ನಮ್ದು GL ಮಾಲ್ ಉಂಟಲ್ಲ, ಹೌದು ಹೌದು, ಮಾಲ್ನ ಬ್ಯಾಕ್ ಸೈಡ್ ಸರ್ವೇಶ್ವರ್. ಮತ್ತೆ ವರ್ಟಿಕಲ್ ಗಾರ್ಡನ್ಸ್ ಇದೆಲ್ಲ ಇದೆ. ಹ್ಯಾಂಗಿಂಗ್ ಮಾಡುವುದು ಅದು ಸಹ ಉಂಟು. ಪಾಟ್ಸ್ ಅಂತದೆಲ್ಲ ಉಂಟು. ಎಲ್ಲ ಆರ್ಟಿಫಿಷಿಯಲ್ ಗಾರ್ಡನ್ಸ್. ಇದು ಆರ್ಟಿಫಿಷಿಯಲ್ ಅಲ್ವಾ? ಆರ್ಟಿಫಿಷಿಯಲ್ ಎಲ್ಲ ಆರ್ಟಿಫಿಷಿಯಲ್ ಗಾರ್ಡನ್ಸ್ ಯೂಸ್ ಮಾಡಿದೆ. ಇಂಟೀರಿಯರ್ಗೆ ಬೇಕಾದ್ದೆಲ್ಲ ಇದು ಹೇಗೆ ಪ್ರೈಸ್? ಇದು ಅದಂದ್ರೆ ಇದು ಸಹ ಹಾಗೆ ಪ್ಯಾಟರ್ನ್ ರೇಟ್ ವೇರಿಯೇಷನ್. ಓಕೆ, ಥ್ಯಾಂಕ್ ಯು. 2500 3000 ವೇರೀಸ್. ಓಕೆ, ಥ್ಯಾಂಕ್ ಯು. ಮಾಲ್ನೆ ಕಡ ಯಾವುದು ಬೇಕು, ತರಕಾರಿ ಬೀಜ ಬೇಕಾ ಅಂತ ಅವರಲ್ಲಿಂದ ಬೈಲಿಕ್ಕಿರ್ಬೋದು. ಈಗ ನೀನು ಬೇಗ ಬಾ, ಮಗು ಅಳ್ತಾ ಉಂಟು ಅಂತ. ಫೋನು ತೆಗೆದಿಲ್ಲ ಮಾಲ್ನೇಕ. ಫೋನು ತೆಗೆಯುವುದಿಲ್ಲ, ಬಿಸಿ. ಅಣ್ಣ ಇದಕ್ಕೆ ಎಷ್ಟು ಅಣ್ಣ?
ಇದು ಗ್ಲಾಸಿಗೆ ಎಷ್ಟು? 100 ರೂಪಾಯಾ? ಎಲ್ಲ 100 ರೂಪಾಯಾ? ಯಾವ್ದು ಬೇಕಾದ್ರೂ ತಗೊಂಡ್ರು? ಚಂದ ಉಂಟಲ್ಲ ಇದು? ಎರಡುವೆ ಆ ಕಡೆಯಿಂದ ಬರೋ ಫೋಕಸ್ ಬೀಳಲ್ಲ. ಎಲ್ಲನೂ ಅದೇನಾ? ಅದೆಲ್ಲ ಸರಿ, ಇದೆರಡು ಮಾತ್ರ. ಅಣ್ಣ ಇದು ಇಮ್ಲಿಯಾ? ಅಕ್ರು ಉಂಟಾ? ಇದು ಇಮ್ಲಿಯಾ ಅಂತಲ್ವಾ? ಇದು ನಂದು ಫೇವ್ರೆಟ್. ಇದೆಂತ? ಮಸಾಲೆ ಹಜ್ಮೋಲ. ಇದಕ್ಕೆಷ್ಟು? ಸ್ವಲ್ಪ ಸಾಕು. ಅಮ್ಮನ ಕೈ ರುಚಿ ನೆನಪಾಗ್ತಿದ್ಯಾ? ಒಮ್ಮೆ ಬನ್ನಿ ಇಲ್ಲಿ. ಇದೆಷ್ಟು ಸರ್? ಹೆಸರಾಂತ ಓಕೆ ಓಕೆ. ನಿಮಗೆ ಚಟ್ನಿ ಪುಡಿ ಬೇಕಾದ್ರೆ, ಚಪಾತಿ ಊಟ ಎಲ್ಲ ಮಾಡ್ಲಿಕ್ಕೆ, ಊಟ ಮಾಡ್ಬೇಕಾದ್ರೆ ಈ ವೈಟ್ ರೈಸ್ ಎಲ್ಲ ಇದ್ರಲ್ವಾ, ಅದಕ್ಕೆ ತುಪ್ಪ ಹಾಕಿ ಚಟ್ನಿ ಪುಡಿ ಹಾಕಿ ಊಟ ಮಾಡಿದ್ರಲ್ವಾ, ಮೃಷ್ಟಾನ್ನ ಭೋಜನ. ಹೋಮ್ ಮೇಡ್ ಪಿಕಲ್ಸ್ GN ಭಟ್ ನೋಡಿ ಆಯ್ತಾ, ಭಾರಿ ಚಂದ ಉಂಟು. ಮೂಡಬಿದ್ರೆ ಅವರು ಸರ್. ಇದೆರಡು ನೀವು ಅವರ ಸ್ಟಾರ್ಟ್ ಮಾಡಿದ ಇವರೇ ಅಮ್ಮ. 17 ವರ್ಷ ಉಪ್ಪಿನಕಾಯಿ. ನಾನೊಂದು 4 ವರ್ಷ ಜಾಬ್ ಮಾಡಿ ಆಕ್ಸಿಡೆಂಟ್ ಆಯ್ತು ಮನೇಲಿ. ಮತ್ತೆ ಇದು ಕಂಟಿನ್ಯೂ. ಬ್ಯಾಂಗ್ಳೂರಲ್ಲಿ ತಿಂದಿದ್ದೇನೆ ಆಯ್ತಾ, ಅಂದ್ರೆ ಬ್ರಾಹ್ಮಿಣ್ಸೆ ಮಾಡಿದ್ದು. ಅದು ಎಲ್ರಿಗೂ ಮಾಡಿದ್ರೆ ಆ ಟೇಸ್ಟ್ ಬರುವುದಿಲ್ಲ. ನೀವು ಈಚೆ ಸಹ ಒಂದು ಅಂಗಡಿ ಹಾಕಿ, ಪುತ್ತೂರು ಆಚೆ ಎಲ್ಲ ಅದೇ ಮೂಡುಬಿದ್ರಲ್ಲಿ ಉಂಟು. ನಮಗೆಲ್ಲ ಈಚೆಯಿಂದ ಆಚೆ ಬರ್ಲಿಕ್ಕೆ ಆಗುದಿಲ್ಲಲ್ಲ. ನೀವು ಈಚೆ ಒಂದು ಬ್ರಾಂಚ್ ಓಪನ್ ಮಾಡಿ. ತರಕಾರಿ ಬೀಜ ಬೋರ್ಡು, ರಬ್ಬರ್ ಬ್ಯಾಂಡ್ ಬೋರ್ಡು. ಬಾಯಿ ರೆಸ್ಟೋರೆಂಟ್ ಓಕ್ರಿ ಬಾಲೆ ಇದು ಅಣ್ಣ ಇದೊಂದು ಕೊಡಿ. ಮನೆಗೆ ಹೋದ ನಂತರ ಎಂತ ಆಗ್ತದೆ ನೋಡುವ, ಸುಧಾರಿಸ್ಲಿಕ್ಕೆ ಆಗ್ತದಾ ಅಲ್ವಾ? ಬಟ್ ಲೇಡೀಸ್ ಕಿಚನಿಗೆ ಯೂಸ್ ಮಾಡ್ತಾರೆ. ಫಸ್ಟ್ ಪಾಯಿಂಟು, ಕಿಚನ್ ಸಾಂಬಾರ್, ಚಟ್ನಿ, ಮಸಾಲ, ಜ್ಯೂಸು, ನೀರು, ಹಾಲು, ಎಣ್ಣೆ, ಲಿಕ್ವಿಡ್ ಚೆಲ್ಲಿದ್ರು. ನಾವು ಹಳೆ ಕಟನ್ ಬಟ್ಟೆಗಳು, ಬನ್ನಿಗಳು ತಗೊಂಡು 4 ಸಲ ಒರೆಸೋಕ್ಕಿಂತ ಮ್ಯಾಜಿಕ್ ಟವಲ್ ತಗೊಳ್ಳಿ ಮೇಡಮ್. ಇದು ಟಚ್ ಮಾಡಿ ಒರೆಸ್ಕೊಬಿಡಿ. ಎಟ್ ಟೈಮ್ ಎಲ್ಲ ಲಿಕ್ವಿಡ್ ಅಬ್ಸರ್ವ್ ಮಾಡಿ ಸ್ಟೋರೇಜ್ ಆಗುತ್ತೆ. ಇದು ಬಟ್ಟೆ ತರ ಕೆಳಗಡೆ ಸೋರಲ್ಲ ಮೇಡಮ್. 300 ಇಂದ 400 ml ಅಬ್ಸರ್ವ್ ಆಗುತ್ತೆ. ಬಟ್ಟೆ ತರ ಕೆಳಗಡೆ ಸೋರಲ್ಲ. ಫ್ರೀ ಟೈಮಲ್ಲಿ ಫೋಲ್ಡ್ ಮಾಡಿ ಕ್ಲೀನಾಗಿ ಹಿಂಡಿ. ಮನೇಲಿ ಕಾರ್ ಇದೆ, ಬೈಕು, ಸ್ಕೂಟರು, ಲ್ಯಾಪ್ಟಾಪು, ಡೈನಿಂಗ್ ಟೇಬಲ್, ವಾಷಿಂಗ್ ಮಿಷಿನ್, ಫ್ರಿಜ್ಜಿಗೆ, ಟಿವಿಗೆ ಯಾವುದಕ್ಕಾರು ಯೂಸ್ ಮಾಡ್ಬೋದು. ಮುಟ್ ನೋಡಿ ಮೇಡಮ್, 0% ಲಿಕ್ವಿಡ್ ಇದೆ. ಬಟ್ಟೆ ಎಲ್ಲ ಇದು ಮೈಕ್ರೋ ಫೈಬರ್ ಮಟೀರಿಯಲ್ಸ್, ರೀಯೂಸಬಲ್, 2 years ಡ್ಯೂರಬಿಲಿಟಿ ಇದೆ ಮೇಡಮ್. ಲೇಡೀಸ್ ಆಗಲಿ ಮಕ್ಕಳಾಗಲಿ ಸ್ನಾನ ಮಾಡ್ತಾರೆ, ತಲೆ ಸ್ನಾನ ಮಾಡ್ತಾರೆ, ಹೇರ್ ಡ್ರೈ ಕೂಡ ಆಗಲ್ಲ ಮೇಡಮ್. ಜಸ್ಟ್ ನೋಡಿ, ಟವಲ್ ತಗೊಳ್ಳಿ, ಟಚ್ ಮಾಡಿ ಒರೆಸ್ಕೊಳ್ಳಿ ಮೇಡಮ್. ಕಾರ್ಲೆಸ್ ಕಾರ್ ಇದ್ರೆ ಕಾರಿಗೆ ಯೂಸ್ ಮಾಡ್ಬೋದು, ಬೈಕಿಗೆ, ಸ್ಕೂಟರ್ಗೆ, ತಲೆ ಸ್ನಾನ, ಕಿಚನ್ಗೆ ಯಾವುದಕ್ಕಾರು ಒಂದು ಪರ್ಪಸ್ ಯೂಸ್ ಮಾಡ್ಬೋದು. ಥ್ಯಾಂಕ್ ಯು ಮೇಡಮ್. ಅಂದ್ರೆ ಈಗ ಕಾರಿಗೆ ಯೂಸ್ ಮಾಡಿದ್ದು ಕಿಚನ್ಗೆ ಯೂಸ್ ಮಾಡಲ್ಲ. ಕಾರಿಗೆ ಬೇರೆ, ಕಿಚನ್ಗೆ ಬೇರೆ, ತಲೆ ಸ್ನಾನಕ್ಕೆ ಬೇರೆ, ಬೇರೆ ಬೇರೆ ಯೂಸ್ ಮಾಡಬೇಕು. ನೀವು ಕಾರ್ ಯೂಸ್ ಮಾಡಿ ಕಿಚನ್ಗೆ ಯೂಸ್ ಮಾಡಂಗಿಲ್ಲ, ಕಿಚನ್ ಇಂದ ಕಾರಿಗೆಲ್ಲ ಬರಂಗಿಲ್ಲ. ಬೇರೆ ಬೇರೆ ಯೂಸ್ ಮಾಡಿ ಚೆನ್ನಾಗಿ. ಬೆಂಡೆ ದೊಂಡ ಎಡ್ಡು ಒಂದು ಬಿತ್ತು ಬಣ್ಣ ಬರ್ಪುಣತೆ ದೈ ಬಿತ್ತು ಬಣ್ಣ ಬರ್ಪುಣತೆ ದೈ ತೋಜಲೆ ಬೆಂಡೆ ಇದು ನಡ್ನ ಬದುಕು ನಣ್ಣ ಇದು ಬೆಂಡೆ ಏತ್ ಬದನೆ ಈ ತೊಂಡೆಕಾಯಿ ಪುರ ಆಯ್ಬುಕ್ಕ ಮುಕ್ಲೆಗೆ ಕೊನ್ನತ್ತ ಮಾರ್ಗ ಎಷ್ಟಾಯ್ತಣ್ಣ ನಂದು. ಹಲೋ, ಹಾಯ್, ನೈಸ್ ಟು ಮೀಟ್ ಯು. ನಮಸ್ತೆ. ಹಲೋ, ಇಂಟ್ರೆಸ್ಟ್ ಇಜ್ಜಿ ಇದು ಗೋಪಾಲೆ. ಹಾ ಗೋಪಾಲ, ಆಣ ಬಣ್ಣು ಪುಣ್ಣಮ್ಮ. ಸ್ವಲ್ಪ ಹೊತ್ತು ಇಲ್ಲಿ ರೆಸ್ಟ್ ತೆಗೆದು ಮತ್ತೆ ಹೋಗ್ಬೇಕಂತೆ. ದೇಹಕ್ಕೆ ಒಳ್ಳೇದು ಅಂತ ಹೇಳಿದ್ದಾರೆ ತಿಳಿದವರು. ಎಷ್ಟು ಚಂದ ಅಲ್ಲ ಇವರಿಬ್ಬರು, ನೋಡ ನೋಡ ಎಷ್ಟು ಚಂದ. ಇದೆಂತ ಲೆಟ್ಸ್ ಗೋ ಬ್ರೋ.
ಬನ್ನಿ ಅಡಿಕೆ ಸುಲಿಯುವ ಯಂತ್ರವನ್ನು ನೋಡ್ಲಿಕ್ಕೆ ಹೋಗುವ ಆಯ್ತಾ. ನಾವು ಮ್ಯಾನುಫ್ಯಾಕ್ಚರ್ ಮಾಡುವ ಸುಳ್ಯದಲ್ಲಿ ನಮ್ಮದು ಫ್ಯಾಕ್ಟರಿ ಇದೆ, ನಾವು ಅಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡುವ. ಬೇರೆ ಈಗ ಮಾರ್ಕೆಟ್ ಅಲ್ಲಿ ತುಂಬಾ ಉಂಟು ಅಡಿಕೆ ಸುಲಿಯುವದ್ದು ಮೆಷಿನ್ಗಳು, ನಿಮ್ಮದು ಎಂತ ಸ್ಪೆಷಾಲಿಟಿ? ಈಗ ನಮ್ಮದು ಮಾರ್ಕೆಟಿಗೆ ಕಂಪೇರ್ ಮಾಡಿದ್ರೆ ನಮ್ಮದಲ್ಲಿ ಸ್ಪೆಷಾಲಿಟಿ ನಿಮಗೆ ಒಂದೇ ಒಂದು ಅಡಿಕೆ ಸುಲಿದ ಅಡಿಕೆಯಲ್ಲಿ ಕಲೆ ಆಗಲಿ ಗೀರಾಗಲಿ ಬರುವಂತ ಪ್ರಶ್ನೆಗಳಿರುವುದಿಲ್ಲ. ಹಾಗೆ ಈಗ ಮೇನ್ ಆಗಿ ನಾವು ನೋಡ್ಬೇಕಾದಂತ ಅಡಿಕೆ ಸುಲಿದ ಮೇಲೆ ಇದು ನಮ್ಮ ಕೈಯಲ್ಲಿ ಸುಲಿದಾಗಿ ಅಡಿಕೆ ಬರ್ತದೆ ಅಂತ. ಹಾಗೆ ಈಗ ಇದೇ ಅಡಿಕೆಯನ್ನು ನೀವು ಸಾರ್ಟ್ ಮಾಡಿ ಮಾರ್ಕೆಟಿಗೆ ಕೊಟ್ರೆ ಅವ್ರಿಗೆ ಕೈಯಲ್ಲಿ ಸುಲಿದ ಮೆಷಿನ್ ಅಲ್ಲಿ ಸುಲಿದ ಅನ್ನೋ ವ್ಯತ್ಯಾಸ ಗೊತ್ತಾಗುದಿಲ್ಲ ಒಂದು. ಮತ್ತೆ ಆಸ್ ಕಂಪೇರ್ ಟು ಎನಿ ಅದರ್ ಮೆಷಿನ್ಸ್ ಪರ್ಸೆಂಟೇಜ್ ಆಫ್ ರಿಕವರಿ ಇರ್ತದೆ. ಈಗ ನಾವು ಕೈಯಲ್ಲಿ ಸುಲಿಯುವಾಗ 55ರಿಂದ 60% ಅಂತ ಹೇಳ್ತಾರೆ. ಅದೇ ಪರ್ಸೆಂಟೇಜ್ ನಾವು ನಮ್ಮ ಮೆಷಿನ್ ಅಲ್ಲಿ ತೆಗೆದು ತೋರಿಸ್ತೇವೆ ನಿಮಗೆ. ಹಾಗೆ ಮತ್ತೆ ಇನ್ನೊಂದು ಮೇನ್ ಅಡ್ವಾಂಟೇಜ್ ಏನು ಅಂದ್ರೆ ಈ ಮೆಷಿನ್ ನಲ್ಲಿ ನಿಮಗೆ ಈ ಬರೇ ಕುಂಬಿರ್ತದೆ ಲಡ್ ಅಡಿಕೆ. ಈಗ ನಾವು ಮಳೆಗಾಲದಲ್ಲಿ ಹೆಕ್ಕಿರ್ತೇವೆ ನೋಡಿ, ಚಪ್ಪಟೆಲ್ಲ ಇರ್ತದೆ, ಅದಾಗ್ತದಾ? ಯಾವುದೇ ಸೈಜಿನ ಅಡಿಕೆ ಒಣಗಿದ್ರೆ ಆಯ್ತು. ಈವನ್ ನಮ್ಮ ಶ್ರೀಲಂಕಾದ ಇಷ್ಟು ಚಿಕ್ಕ ಅಡಿಕೆ ಬರ್ತದೆ ಬಾದಾಮಿ ಸೈಜ್, ಇವನ್ ಆ ಟೈಪಿನ ಅಡಿಕೆ ಸಮೇತ ನಾವು ಸುಲಿದು ಕೊಡ್ತೇವೆ. ಯಾಕಂದ್ರೆ ನಮ್ಮ ಮೆಷಿನ್ ಶ್ರೀಲಂಕಾದಿಂದ ಮಹಾರಾಷ್ಟ್ರವರೆಗೆ ಕೂಡ ಇದೆ. ಹಾಗೆ ಮತ್ತೆ ಮೆಷಿನರಿ ವೈಸ್ ನಿಮಗೆ ಈಗ ಇದರಲ್ಲಿ ನಾವು ಯೂಸ್ ಮಾಡಿರುವಂತದ್ದು ಎಲ್ಲ ಬ್ರಾಂಡೆಡ್ ಐಟಮ್ಸ್. ಒಂದು ಕ್ರಾಂಪ್ಟನ್ ಮೋಟರ್ಸ್ ಯೂಸ್ ಮಾಡಿದ್ದೇವೆ, ಯಾವುದೇ ಕೊಯಮತ್ತೂರ್ ಆಗಲಿ ಬೇರೆ ಮೋಟರ್ಸ್ ಯೂಸ್ ಮಾಡುದಿಲ್ಲ ನಾವು. ಕ್ರಾಂಪ್ಟನ್ ಮೋಟರ್ಸ್ ಇಂದ ಒಂದು ಅಡ್ವಾಂಟೇಜ್ ಏನು ಅಂದ್ರೆ ನಿಮಗೆ ಕಂಪನಿಯಿಂದ ಅವರು 1 year ವರೆಗೆ ನಿಮಗೆ ವ್ಯಾರಂಟಿ ಕೊಡ್ತಾರೆ ಮೋಟರ್ಸಿಗೆ. ಅಂಡ್ ಮೆಷಿನಿಗೆ 1 year ಅವರು 5 ಫ್ರೀ ಸರ್ವಿಸ್ ವ್ಯಾರಂಟಿ ನಾವು ಪ್ರೊವೈಡ್ ಮಾಡ್ತೇವೆ. ಇನ್ ಕೇಸ್ ಎನಿ ಫಾಲ್ಟ್ಸ್ ಇರಲಿ ನನ್ನ ಮೆಷಿನ್ಸ್ ಅಲ್ಲಿ ವಿದಿನ್ 1 or 2 days ನನ್ನ ಹುಡುಗರು ನಿಮ್ಮ ಸೈಟಿಗೆ ಬಂದು ಸರ್ವಿಸ್ ಮಾಡುವ ವ್ಯವಸ್ಥೆ ಇರ್ತದೆ. ಎಲ್ಲಿ ಆದ್ರೂ ಕೂಡ, ಎಲ್ಲಿ ಆಗಿಲ್ಲ ನಾವು ಸುಳ್ಯದಿಂದ ಮಹಾರಾಷ್ಟ್ರವರೆಗೆ ಕೂಡ ಸರ್ವಿಸ್ ಕೊಡ್ತೇವೆ. ಹಾಗೆ ವಿದಿನ್ 1 or 2 days ಡಿಪೆಂಡ್ಸ್ ಆನ್ ಲೊಕೇಶನ್. ಈಗ ನಮ್ಮ ಇನ್ ಅಂಡ್ ಅರೌಂಡ್ ಕರ್ನಾಟಕ ಆದ್ರೆ ವಿದಿನ್ 1 or 2 days. ಹಾಗೆ ನಮ್ಮ ಮಹಾರಾಷ್ಟ್ರಲ್ಲಾದ್ರೆ ವಿದಿನ್ 1 week ನಾವು ಸರ್ವಿಸ್ ಪ್ರೊವೈಡ್ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ. ಮತ್ತೆ ನಿಮಗೆ ಈ ಮೆಷಿನ್ ನಲ್ಲಿ ಇನ್ನೊಂದು ಮೈನ್ ಅಡ್ವಾಂಟೇಜ್ ಏನಂದ್ರೆ ಯಾವುದೇ ತರಹದ ಕರಿಗೋಟಾಗ್ಲಿ ಯಾವುದೇ ರೀತಿಯ ಅಡಿಕೆ ಹುಡಿಯಾಗುವಂತ ಪ್ರಶ್ನೆಗಳಿಲ್ಲ. ಬರೀ ಲಡ್ ಅಡಿಕೆ ಇರ್ತದೆ, ಕೈಯಲ್ಲಿ ಒತ್ತುವಾಗ ಹುಡಿ ಆಗ್ತದೆ. ಈಗ ನಾವು ಕೈಯಲ್ಲಿ ಸುಲಿವಾಗ ಆದ್ರೂ ಕೂಡ ನಾವು ಹಿಂದೆ ಸಿಪ್ಪೆಯಲ್ಲಿ ಹೋಗಿರ್ತದೆ. ಇವನ್ ಆ ಟೈಪಿನ ಅಡಿಕೆ 10ರಲ್ಲಿ ನಿಮಗೆ ಕಮ್ಮಿಯಲ್ಲಿ ಒಂದು 5ರಿಂದ 6 ಅಡಿಕೆ ಸಿಗ್ತದೆ. ಅಂಡ್ ಇವನ್ ಅಡಿಕೆ ಹುಡಿ ಆದ್ರೆ ಕೂಡ ನಿಮಗೆ ಹುಡಿ ಕಲೆಕ್ಟ್ ಆಗುವ ಡಕ್ಟ್ ಇರ್ತದೆ. ಇವನ್ ಹುಡಿಗೆ ಸಮೇತ ಮಾರ್ಕೆಟ್ ಅಲ್ಲಿ 100ರಿಂದ 120 ರೇಟ್ ಸಿಗ್ತದೆ. ಇವನ್ ಆ ಟೈಪಿನ ಅಡಿಕೆ ಹುಡಿಯಾದ ಅಡಿಕೆ ಸಮೇತ ನಿಮಗೆ ಬರೀ ಲಡ್ ಅಡಿಕೆ ಇರ್ತದೆ, ಇವನ್ ಅದು ಸಮೇತ ಸಿಗ್ತದೆ. ಮತ್ತೆ ಮೆಷಿನ್ ನಲ್ಲಿ ರಿಕವರಿ ಪರ್ಸೆಂಟೇಜ್ ಕೂಡ ಆಸ್ ಕಂಪೇರ್ ಟು ಎನಿ ಅದರ್ ಮೆಷಿನ್ಸ್ ನಮ್ಮದಲ್ಲಿ ತುಂಬಾ ಇರ್ತದೆ. ಮತ್ತೆ ಬೆಸ್ಟ್. ಮತ್ತೆ ಈ ಸಿಸ್ಟಮ್ ಆಲ್ ಓವರ್ ಇಂಡಿಯಾ ನಾವು ಮಾತ್ರ ಮಾಡುವಂತದ್ದು, ಆದ ಕಾರಣ ನೋ ಅದರ್ ಮ್ಯಾನುಫ್ಯಾಕ್ಚರರ್ಸ್ ಕ್ಯಾನ್ ಡೂ ದಿಸ್ ಸಿಸ್ಟಮ್. ನಂಗೊಂದು ಮ್ಯಾಟ್ರ್ ನೆನಪಾಯ್ತಾಯ್ತಾ, ನಮ್ಮನೇಲಿ ಇಲ್ವಾ ಇದು ನನಗೆ ಮತ್ತು ಅಮ್ಮನಿಗೆ ಒಂದು ಇದು ಓಪನ್ ಆಗಿತ್ತು ಫ್ಯಾಕ್ಟ್. ಎಂತಂದ್ರೆ ಈ ಚಪ್ಪಟೆ ಉಂಟಲ್ಲ, ಈ ಮಳೆಗಾಲದಲ್ಲಿ ಬಿದ್ದಿರ್ತದೆ ಅಡಿಕೆ, ನಿಮಗೆ ಗೊತ್ತಿರ್ಲಿಕ್ಕಿಲ್ಲ, ಇದು ಕೃಷಿಕರಿಗೆ ಗೊತ್ತುಂಟು. ಅದ್ರಲ್ಲಿಲ್ವಾ ಈ ಅಡಿಕೆ ಸುಲಿಯೋರು ಪ್ರೊಫೆಷನಲ್ಸ್ ಇರ್ತಾರಲ್ಲ, ಅವ್ರು ಬರುವುದಿಲ್ಲ ಅದಕ್ಕೆ. ಸೊ ನಾವೇ ಅದನ್ನು ಸುಲಿಬೇಕು. ಅದು ಸುಲಿದ್ರೆ ಅದ್ರಲ್ಲಿ ಅರ್ಧಕ್ಕೆ 50-50 ನನಗೆ ಅಮ್ಮನಿಗೆ ಮತ್ತು ನನಗೆ ಅಂತ ಶೇರ್ ಮಾರ್ಕೆಟ್ ಆಗಿತ್ತು ಮನೆಯಲ್ಲಿ. ಸೊ ಅದು ಸುಲಿಲ್ವ ನನ್ನ ಕೈಯಲ್ಲಿ ಪೊಕ್ಕಳು ಬಂದು ನೆತ್ತರಿ ಬಂದು ನಂಗೊಂದು 7-8 ಸಾವಿರ ಲಾಭ ಆಗಿತ್ತು ಅದರಲ್ಲಿ. ನಾನು ಅದ್ರ ರೈನ್ ಕೊಟ್ಟು ಕೋಡೆಲ್ಲ ತಗೊಂಡಿದ್ದೆ ಆಯ್ತಾ. ಅದೀಗ ಸಹ ಉಂಟು. ನಾನು ನನ್ನ ಗಂಡನ ಹತ್ರ ಹೇಳಲಿಕ್ಕುಂಟು, ಇದು ನಾನು ಬೆವರು ಸುರಿಸಿ ಸಂಪಾದಿಸಿದ ಹಣ ತೆಗ್ದದಲ್ಲ, ರಕ್ತ ಸುರಿಸಿ ತೆಗ್ದ ಹಣದ್ದು ಅಂತ. ವಿಲ್ ಮಿಲ್ಕ್ ಇದು ಕೇರಳದಕ್ಕೆ ಮಾತ್ರ ಶೋಪ್ ಮಲ್ಪುನೆ. ಮೈಸೂರು ಸ್ಪೆಷಲ್ ಗೋಬಿ ಮಂಚೂರಿ ಅಪ್ಪ ನಮ್ಮ ಪುತ್ತೂರು ಸ್ಪೆಷಲ್ ಅದು ಮಲ್ಪುಜರ. ಲಿಂಬು ಸೋಡಾ ಶರ್ಬತ್ ಉಡುಪಿ ಉಪಹಾರ ರೋಡುಗುಂಡು ಬುಡಿತ್ತು ಪೋತು ನಾವು ತಿಂದಿದ್ದು. ನ್ಯಾಚುರಲ್ ಐಸ್ ಕ್ರೀಮ್ ಮೇಕ್ಲಿನ ಹೋಮ್ ಮೇಡ್ ಐಸ್ ಕ್ರೀಮ್ ನೋಡುವ ಆಯ್ತಾ. ಯಾವುದುಂಟು ಫ್ಲೇವರ್? ಟೆಂಡರ್ ಕೋಕೋನಟ್, ರೋಸ್ಟ್ ಆಲ್ಮಂಡ್, ಕಾಜು ಕಿಸ್ಮಿಸ್. ಟೆಂಡರ್ ಕೋಕೋನಟ್. ನಿಮಗೆ ಟೆಂಡರ್ ಕೋಕೋನಟಾ? ಹಾಂ, 2 ಟೆಂಡರ್ ಕೋಕೋನಟ್. ಥ್ಯಾಂಕ್ ಯು. ಇದು ನಮ್ಮ ಕಿಶೋರ್ ಅಣ್ಣಿಂದ ಒಂಜಿ ಪುತ್ತೂರಿನ ಕುಕ್ಕಿ ಆತ ಫೋಟೋಗ್ರಾಫರ್. ನಮ್ಮ ಪುಂಡಿಡೆ ಒಂಜಿ ಫೇಮಸ್ ಆಯ್ನಾರು ಕಿಶು ಪುಂಡಿಕಾಯಿಂದ ಚಾನಲ್ ಉಂಟು, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಲ್ತು, ಲೈಕ್ ಕೊರ್ದು, ಕಮೆಂಟ್ ಮಲ್ತು, ಶೇರ್ ಮಲ್ಪಲೆ. ನಮ್ಮ ಬೇರೆನ ಗಂಟೆ ಬಟ್ಲೆ ಬೇರೆನ ಮಿತ್ತುಕೊಂಡಲೆ ಮಿತ್ತತ್ತೆ ದುಂಬುಕೊಂಡಲೆ ಬಕ್ಕ ಮೇರೆ ಸಂಬಂಧ ಅಜ್ಜರ ಆಪಿರು ಚೂರು ಮಿತ್ತುಕೊಂಡ ಐಸ್ ಕ್ರೀಮ್ ತಿನ್ನು ಬಲ್ಲ ಬಲೆ ಐಸ್ ಕ್ರೀಮ್ ಅಕ್ಷದ ಕಾರಣ ಕೊಡು ಈಗ ಮಾತಾಡಿ ಐಸ್ ಕ್ರೀಮ್ ತರಕಾರಿ ತಿನ್ಬಿಡ್ನಾಕ್ಲೀಗ ವೆಜಿಟೇರಿಯನ್ಸ್ಗೆ ಕಬಾಬ್
ಹೇಳೋಣ ಇಲ್ಲೆಲ್ಲ ಮಲ್ಪೊಲೆ ಬಟ್ ಇಂಚೆ ಬರ್ಪಣ ಗೊತ್ತುಜಿ ಹಾಂ ಗುಜ್ಜೆ ಹೌದಾ ಹೊಸ್ತು ಸ್ಟಾರ್ಟ್ ಆದ ಓಕೆ ಓಕೆ ಹಾಂ ಸರಿ ಯಾರಾದ್ರೂ ಇದ್ರೆ ಸೆಕೆಂಡ್ ಕ್ಯೂ ಆದವ್ರು ಹಾಂ ಓಕೆ ಥ್ಯಾಂಕ್ ಯು ಬಾಯ್ ನೀವು ಕ್ಯಾಬಿನ್ ಕ್ರೂ ಆದ್ರಾ ಕಲಿತಾ ಇದ್ದೀರಿ ಓಕೆ ಓಕೆ ಆಲ್ ದ ಬೆಸ್ಟ್ ಮರೆಯೋದಿಲ್ಲ ಹೊರಗಡೆ ಇಲ್ವಾ ತುಂಬ ಫ್ಯಾನ್ಸ್ ಆಯ್ತು ನಾನು ಮನೇಲಿ ಮೂಸೋರು ಕೂಡ ಇಲ್ಲ ಓಕೆ ಇಷ್ಟೊತ್ತು ಕೃಷಿ ಮೇಳವನ್ನೆಲ್ಲ ನೋಡಿದೆವು ಭಾರಿ ಚಂದ ಎಕ್ಸ್ಪೀರಿಯನ್ಸ್ ಆಯಿತಾ ಇಷ್ಟು ವರ್ಷ ಮಿಸ್ ಮಾಡಿದೆ ಅಂತ ಆಯಿತು ತಿಂದೆ ನೋಡಿದೆ ಹೊಟ್ಟೆ ಸಹ ಫುಲ್ ಆಯಿತು ಮನಸ್ಸು ಕೂಡ ಸಂತೃಪ್ತಿ ಆಯಿತು ತುಂಬ ಜನ ಫ್ಯಾನ್ಸ್ ಸಿಕ್ಕಿದ್ರು ಗುರುತಿಸಿದ್ರು ಮಾತಾಡಿಸಿದ್ರು ಸೊ ನೀವು ಕೂಡ ಈ ವಿಡಿಯೋ ನೋಡಿದ ನಂತರ ಬಂದು ನೋಡಿ ಇಂಥದ್ದು ಈ ಮೇಳದಲ್ಲಿರುವ ಕೆಲವು ಅಂಗಡಿಗಳೆಲ್ಲ ಹೊರಗಡೆ ಸಹ ಉಂಟು ಪರ್ಚೇಸ್ ಮಾಡಿ ನಿಮ್ಮ ಕೃಷಿಗೆಲ್ಲ ಉಪಕಾರ ಆಗುವಂಥದ್ದೆಲ್ಲ ಉಂಟು ಮನೆಯೋಪಯೋಗಿ ವಸ್ತುಗಳು ಕೂಡ ಉಂಟು ಎಲ್ಲ ನೋಡಿ ಅಲ್ಲಿವರೆಗೆ ಈ ವಿಡಿಯೋ ನೋಡ್ತಾ ಇರಿ ಇಂಥ ಕೃಷಿ ಮೇಳಗಳನ್ನು ನೋಡಿ ಪ್ರೋತ್ಸಾಹಿಸಿ ನಿಮ್ಮ ಫ್ರೆಂಡ್ಸಿಗೆ ನಿಮ್ಮ ಸಂಬಂಧಿಕರಿಗೆಲ್ಲ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್